ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಚುನಾವಣೆ ನಡೆಯಕತ್ತಿಲ್ಲ. ಇದು ಬೇರೆ ತಾಲೂಕಿನವರು ಬಂದು ಇವತ್ತು ದಿವಸ ನಮ್ಮ ತಾಲೂಕಿನಲ್ಲಿ ಎಂಟ್ರಿ ಹೊಡಿಬೇಕಂತ ಪ್ರಯತ್ನ ಮಾಡಕತ್ತ. ಇವತ್ತು ಇದು ನಮ್ಮನ್ನ ಪರೀಕ್ಷೆ ಮಾಡುವಂತ ಒಂದು ಚುನಾವಣೆ. ಇಲ್ಲೆಲ್ರಿ ಹೆಜ್ಜೆ ನಾವು ತಪ್ಪಿಟ್ಟಿವಪ್ಪ ಅಂದ್ರೆ ನಾಳೆ ನಾವು ಹೊಲ ಮಣಿ ಗಳೆ ಹೊಡ್ಯಾಕೂ ಅವ್ರ ಹಿಂದ ಮುಂದ ನೋಡುವುದಿಲ್ಲ. ಅದಕ್ಕೆ ದಯಮಾಡಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಒಂದಾಗಿ ಒಕ್ಕಟ್ಟಿನಿಂದ ದಿವಂಗತ ಅಪ್ಪನಗೌಡ ಪಾಟೀಲರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡ್ತಾ ಹೋಗಬೇಕು. ಈಗ ಜೊತೆಗೆ ಅವ್ರದ್ದು ಕೊನೆಯ ಅಸ್ತ್ರ ಅಂದ್ರೆ ಇವತ್ತು ದಿವಸ ನಿಮ್ಮ ಊರಿಗೂ ಬಂದಿರಬೇಕು, ಇನ್ನೊಂದು ಊರಿಗೂ ಹೋಗಿರ್ಬೇಕು. ಎಲ್ಲಿ ಹೋದ್ರು ನಮ್ಮ ತಾಲೂಕಿನ ಜನ ಎಲ್ಲೂ ಕೂಡಿಲ್ಲ, ನಮ್ಮ ತಾಲೂಕಿನ ಜನ ಎಲ್ಲೂ ಸಿಕ್ಕೇ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನು ನೋಡಿ ಇಲ್ಲೇ ಪಕ್ಕದ ಗೋಕಾಕ್ ತಾಲೂಕಿನವರು ಮತ್ತು ನಿಪ್ಪಾಣಿ ತಾಲೂಕಿನವರು ಇಬ್ಬರು ಕೂಡಿದ್ದಾರೆ. ಅವರೆಲ್ಲ ನೋಡಿದ್ರೆ ಇವತ್ತು ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೋಡಿ ಬಹುಶಃ ನಿಮ್ಮ ಸಂಬಂಧಿಕರು ಗೋಕಾಕ್ ತಾಲೂಕದಾಗ ಇರ್ಬೋದು, ಅಲ್ಲಿ ಅವ್ರು ಫೋನು ಮಾಡಿ ಹೇಳಿರ್ಬೇಕು ನಿಮಗೆ, ನಾವಾಟ ಏನೋ ತಿನ್ನಾತೀವಿ ಮತ್ತು ನೀವು ಅದಕ್ಕೆ ಹೋಗಬೇಡ್ರಿ, ಗಪ್ ಚಂದಂಗೆ ಇರ್ರಿ, ಕಮ್ಮ ನಾವು ಸಾವುಕಾರ ಸಿಕ್ಕ ನಾವು ಉಳಿಸ್ಕೊಂಡಿರ್ರಿ ಏನ್ರಿ ಹೇಳ್ತಿರ್ಬೇಕು. ಆದ್ರೂ ಸಹಿತ ನಂದು ಹೇಳು ಬಂದಿದ್ದಾರೆ, ಯಾಕಂದ್ರೆ ಎಲ್ಲ ನಮ್ಮ ಜನನೇ ಅದ. ಇದ್ರೂ ಸಹಿತ ಈ ಪ್ರಚಾರ ನಡೆದುವಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾದಂಥ 4 ಮಾತುಗಳನ್ನು ಹೇಳಬೇಕಾಗ್ತದೆ. ಕೊನೆಯ ಅಸ್ತ್ರ ಅವರು ಇವತ್ತು ದುಡ್ಡು ಕೊಟ್ಟು ನಮ್ಮನ್ನು ಖರೀದಿ ಮಾಡಬಹುದು. 1000 ಕೋಟಿ ಇವತ್ತು ದಿವಸ ನಮ್ಮನ್ನು ಖರೀದಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಒಂದು ವರ್ಷದಾಗ ನಮ್ಮ 50 ಲಕ್ಷ ರೂಪಾಯಿ ಆಸ್ತಿ ಅವ್ರ ಹೆಸರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. 2000 ಕೋಟಿ ನಮ್ಮನ್ನು ಖರೀದಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅಂದ್ರೆ ಒಂದು ಹೋಟಿಗೆ 2000 ಕೋಟಿ ಖರೀದಿ ಮಾಡೋ ಪ್ರಯತ್ನ ಮಾಡಿದ್ರೆ ಬರುವಂತ ದಿನ 6 ತಿಂಗಳದಾಗ 1 ಕೋಟಿ ರೂಪಾಯಿ ನಮ್ಮ ಹೊಲ ಮಣಿ ಬರ್ಸ್ಕೋತಾರೆ. ಇವೆಲ್ಲ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚನ್ನ ಇಟ್ಕೊಂಡು ಬಂದಿರತಕ್ಕಂಥ ಇಂಥ ಜನರಿಗೆ ಹಣದ ಆಶೆಗಾಗಿ ನಮ್ಮ ಸ್ವಾಭಿಮಾನವನ್ನು ನಾವು ಮಾರ್ಕೊಳ್ಬಾರ್ದು. ನಮ್ಮ ತಾಲೂಕಿನಲ್ಲಿ ದುಷ್ಟು ಜನರು ಬರಬಾರ್ದು. ನಮ್ಮ ತಾಲೂಕಿನ ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಕೂಡಿ ನಡಿಬೇಕು. ನಮ್ಮ ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ರಾಜಕಾರಣ ಮಾಡದೇನೆ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಒಂದು ದಿವಸ ನಾವು ಇರಬೇಕು ಅನ್ನೋಂಥ ಭಾವನೆ ನಿಮ್ಮಲ್ಲಿ ಇರಬೇಕು. ಬಹುಶಃ ಇವತ್ತು ಹಂಜಾನಟ್ಟಿ ಊರಲ್ಲಿ ಕಳೆದ 20-30 ವರ್ಷಗಳಲ್ಲಿ ಒಂದು 23 TC ಹತ್ತು ಮಾಡಿ ಕೊಟ್ಟಿರ್ಬೇಕು. ಯಾರ್ಯಾರು ಬಂದಿರಿ ಅಲ್ಲಿ ಮಾಡಿ ಕೊಟ್ಟನ್ನ ಇವರತ್ತೆ ಯಾರೂ ತೆರಿಗೆ ಇಸ್ಕೊಂಡಿಲ್ಲ. ಯಾರು ಬಂದಿರಿ ಅಲ್ಲಿ ರಾಯಣ್ಮಣ್ಣಗೆ ಫೋನ್ ಹಚ್ಚಿ ಅದ ಪರಿಸ್ಥಿತಿ ಏನೈತಿ, ಇದ್ದ TC ಎಟ್ಟೈತಿ, ಲೋಡ್ ಎಟ್ಟದಾವು, ಸ್ಪ್ಯಾನ್ ಎಷ್ಟೈತಿ, ಮೋಟ್ರ್ ಯಾಕೆ ಹೇಳವಲ್ಲು, ಸಿರೀಸ್ ಎಟ್ಟು ಮಾಡಿದಿ, ಇನ್ನೊಂದು ಸಿರೀಸ್ ಮಾಡಕ್ ಬರ್ತೈತನ ಇಲ್ಲ ಇನ್ನೊಂದು TC ಹಾಕಕ್ ಬರ್ತೈತನ. ರಾಯಣ್ಮಣ್ಣನ ರೈತರನ್ನ ಕೇಳಿ ಅವ್ರು ಹೆಂಗೆ ಹೇಳಿದಾರೆ ಆ ಪ್ರಕಾರ ಇವತ್ತು ದಿವಸ ಎಲ್ಲ ಒಂದು ವಿದ್ಯುತ್ತಿನ ಅನುಕೂಲತೆಗಳನ್ನ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತಿನ ದಿವಸ ನಿಮ್ಮೂರಾಗ ಜಾತ್ರೆ ಇರ್ಬೋದು. ಜಾತ್ರೆ ಜಪಾಟಿ ಇದ್ದಾಗ ನೀವು ಫೋನ್ ಮಾಡಿ ಸಾವುಕಾರ ಒಂದು 2-3 ದಿವಸ ಜಾತ್ರೆ ಇತ್ತು ಲೈಟ್ ಇಡಂದ್ರೆ ಲೈಟ್ ಇದ್ದೀವಿ. ಒಂದು ಕಡೆ ಎಲ್ಲರೂ ಬಂದ್ ಮಾಡಿ ಈ ಕಡೆ ನಿಮಗೆ ಲೈಟ್ ಕೊಡೋ ಪ್ರಯತ್ನ ಮಾಡಿದ್ವಿ. ಎಲ್ಲಿ ಮುನ್ನಡೆ ಜಾತ್ರೆ ಇದ್ರೆ ಲೈಟ್ ಕೊಟ್ಟ ಈ ಕಡೆ ಆ ಕಡೆ ಎಲ್ಲರೂ ಬಂದ್ ಮಾಡಿ ಆ ಕಡೆ ಲೈಟ್ ಕೊಡೋ ಪ್ರಯತ್ನ ಮಾಡಿದ್ವಿ. ಜೊತೆಗೆ ಕೈಯಾಗ ಒಂದು 4 ಜನ ಮತ್ತೆ ಅಲ್ಲಿ ಆ ಜಾತ್ರೆ ಸಂದರ್ಭದಾಗ ಏನೂ ತೊಂದರೆ ಆಗಬಾರ್ದು ಅಂತ ತಿಳಿದು ಒಂದು 4-5 ಜನರನ್ನ ಹೆಲ್ಪರ್ ಲೈನ್ಮನ್ಗಳು ಸಹಿತ ಕಳಿಸ್ಕೊಟ್ಟಿದ್ವಿ. ಯಾವುದೂ ಸಂದರ್ಭ ಬಂದರೂ ಸಹಿತ ನಮ್ಮ ಸುಖ ದುಃಖವನ್ನು ನಾವು ನೀವು ಹಂಚ್ಕೊಳ್ತಾ ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದೂ ಸಹಿತ ಹೋಗೋಣ. ಅದಕ್ಕೆ ಅವ್ರ ಹತ್ರ ಇವತ್ತಿರುವುದು ಕೊನೆಯ ಅಸ್ತ್ರ ಹಣ. ಅದು ಹಣ ಕೊಡಕ್ಕೆ ಈಗಾಗಲೇ ಕ್ಯಾರಗುಡ್ಡದಾಗ ಬಂದು ಇಳಿದ್ದಾರೆ ಜನ. ಕುದಲಿ ಶುಗರ್ ಫ್ಯಾಕ್ಟರಿಯಿಂದ ಸಿಬ್ಬಂದಿ ಮತ್ತು ಹುಣಚಾಳ್ ಫ್ಯಾಕ್ಟರಿ ಸಿಬ್ಬಂದಿ ಬಹುಶಃ ನಿಮ್ಮೂರ ಅಕ್ಷಾಗ ನಿಂತಿರ್ತಾರೋ, ನಿಮ್ಮೂರ ಅಕ್ಷಾಗ ನಿಂತಿರ್ತಾರೋ, ಎಲ್ಲಿಮೂರ ಅಕ್ಷಾಗ ನಿಂತಿರ್ತಾರೋ ನೋಡ್ಬೇಡ್ರಿ. ಅವ್ರ ಕಡೆ ಅವ್ರು ಮಾತಾಡ್ಸಕ್ಕೆ ಹೋಗ್ಬೇಡ. ಯಾಕಂದ್ರೆ ಮಣ್ಣಿ ನೀವು ಯಾಕಂದ್ರೆ 40 ವರ್ಷದ ನಮ್ಮ DCC ಬ್ಯಾಂಕ್ ಎಲೆಕ್ಷನ್ ಆಗಿಲ್ಲ, ಎಲ್ಲರಿಗೂ ಸಾಲವನ್ನು ಕೊಟ್ಟಿದ್ದೀವಿ. ಅದೆಲ್ಲ ನೋಡಿದ್ರೆ ಮಣ್ಣಿನ ದಿವಸ ಈ ಹಣ ಕೊಟ್ಟು ಹೋಟನ್ನು ಖರೀದಿ ಮಾಡುವಂತ ಪ್ರಯತ್ನ ಗೌಡವಾಡ್, ಬಸ್ತವಾಡ್ ಮತ್ತು ಅಂಕಲ್ ಗುಡ್ಕೇತರ್ ಮತ್ತು ಮದಿಹಳ್ಳಿ ಈ 4 ಹಳ್ಳಿಯಾಗ ಇದ್ರ ಪ್ರಯತ್ನ ನಡೀತು. ಹಣ ಕೊಟ್ರು, ಏನೋ ನಮ್ಮ ತಿಳ್ಳಾರ ಜನ ಏನೋ ತಗೊಂಡ್ರು. ಮಕ್ಕಳು ನೀವ್ಯಾಕೆ ತಗೊಂಡ್ರಿ ಕೇಳಿ, ನಾವು ಇಷ್ಟಿಟ್ಟು ತಗೊಂಡ್ವಿ ಅಂದ್ರು. ಅದಕ್ಕೊಂದು 10,000 ಹೆಚ್ಚು ಹಾಕಿ ಹೋಗಿ ಅವ್ರು ಕೊಡ್ರತ್ ಹೇಳಿ. ಅವ್ರು 10,000 ಹೆಚ್ಚು ಹಾಕಿ ಕೊಡಾಕ್ ಹೋದ್ರು ನಮಗೆ ರೊಕ್ಕ ಬೇಡ, ನಮಗೆ ನೀ ಬೇಕು, ನಮಗೆ ರೊಕ್ಕ ಬೇಡ, ನಮಗೆ ನೀ ಬೇಕನ್ನುವಂತ ಒಂದು ಭಾವನೆ ಚಾಲು ಆಯ್ತು. ಆಮೇಲೆ ನಾವು ಒಂದು ದಿವಸ ಅವರು ಬೆಲ್ಲದ ಬಾಗೇಡಿ ಇದ್ದಾಗ ಅವತ್ತು
ಬಂದಾಗ ನಾನು ಹೇಳಿ ನಿಮ್ಮ ಎಷ್ಟು ದುಡ್ಡು ತೊಗೊಂಡು ಹೋಗ್ರಿ, ಅದ್ರ ಮ್ಯಾಗ ಮತ್ತೆ 10,000 ಎಕ್ಸ್ಟ್ರಾ ಬೇರೆ, ಆದ್ರೆ ಆ ಜನರನ್ನ ಕೊಡೋಕ್ಕಾಗೋಲ್ಲ ಅಂತ ಹೇಳಿ. ಇಲ್ಲ ನಮಗೆ ಯಾರು ಸಹಕಾರ ಇಲ್ಲ, ನಮ್ಮ ರೊಕ್ಕ ಬೇಡ, ನಮಗೆ ಅವರೇ ಬೇಕು ಅಂತ ಜೀವಾನಂದ ಕೊಡ್ತಾನೆ ಹೊರತಾಗಿ ನನ್ನ ಜನರನ್ನು ನಿಮ್ಮ ಕೈಯಾಗ ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಜನರನ್ನ ಸಂರಕ್ಷಣೆ ಮಾಡುವುದು. ಮತಕ್ಷೇತ್ರದಿಂದ ಉಮೇಶ್ ಕತ್ತಿ ಅವ್ರನ್ನ 8 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ರಿ, 4-5 ಬಾರಿ ಮಂತ್ರಿಗಳಾಗಿದ್ದಾರೆ. ಜೊತೆಗೆ ಆ 3 ಸಲ ಶಾಸಕರನ್ನಾಗಿ ಮಾಡಿಕೊಟ್ಟು ಒಮ್ಮೆ ಅವರು ಸಹಿತ ಮಂತ್ರಿಗಳಾಗಿದ್ದಾರೆ. ಇವರು ಈ ಸಹಕಾರಿ ಕ್ಷೇತ್ರದಲ್ಲಿ ಹೊರಗಿನ ಜನ ಬರಬಾರದು ಅನ್ನೋ ಸಲುವಾಗಿ AB ಪಾಟೀಲರು ನಾವು ಒಂದಾಗೋದ್ರ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಹೊರಗಿನ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಹಾಕೊಂಡು ನಮ್ಮ ಹಂಜಾನೆಟ್ಟಾಗ ಯಾವಾಗ ಆಗಿದಾವು, ಎಲ್ಲಿ ಮುನ್ನಡೆ ಯಾವಾಗ ಆಗಿದಾವು, ಏನೋ ಹೆಚ್ಚಾ ಕಡಿಮೆ ಆಗಿರ್ತಾವು. ಅಲ್ಲಿದಲ್ಲೇ ನೀವು ಹಿರಿಯರು ಏನು ಹೇಳ್ತೇವೆ ಅದು ಮುಗಿಸಿರ್ತೆ. ಯಾವ PSI ಬರೋದಿಲ್ಲ, ಯಾವ CPI ಬರೋದಿಲ್ಲ, ಯಾವ ಪೊಲೀಸರು ಬರೋದಿಲ್ಲ, ಯಾವ ಹೇಳಾವಿಲ್ಲ ಕೇಳಾವಿಲ್ಲ. ನಿಮ್ಮ ಲೆವೆಲ್ದಾಗ ಮಾಡಿದ್ರೆ ಸ್ವಲ್ಪ ಏನು ಬಿರುಸಿದ್ರೆ ಅಣ್ಣ ಹಿಂಗಾಗೈತಿ, ಒಂದು ಸ್ವಲ್ಪ ನಿಮ್ಮ ಕಿವಿ ಮ್ಯಾಗ ಇಡ್ಬೇಕು ಅಂತೇಳಿ ನಾನು ಕಿವಿ ಮ್ಯಾಗ ಇಡ್ತೇನೆ. ಹಿಂಗಾಗೈತಿ ನಾವು ಮುಗಿಸ್ಬೇಕು ಮಾಡಿದ್ವಿ, ಮುಗಿಸ್ತೀವಿ, ಮತ್ತು ಮುಗಿಸ್ತೇವೆ ನೀವು ಒಂದು ಕಿವಿ ಮ್ಯಾಗ ಇಟ್ಟು ಮುಗಿಸಿರ್ತೇವೆ. ಆದ್ರೆ ಅಲ್ಲಿ ಹಂಗಿಲ್ಲ. ಅವ್ರ ಕ್ಷೇತ್ರಗಳಲ್ಲಿ ಹೆಂಗೈತೆ ಅಂದ್ರೆ ಸತ್ತದ ಅದ್ರ ಹಾದಿ ನೋಡ್ತಿರ್ತಾರೆ. ಯಾವ ಊರಾಗ ಯಾವ ಉರ್ಲಾಪದ, ಯಾವ ಊರಾಗ ಯಾವ ವಿಷ ತಗೋತ, ಯಾವ ಊರಾಗ ಯಾವ ಕೆಣದ ಬಿಸ ಆಯ್ತು ಹಾದಿ ನೋಡ್ತಿರ್ತಾರ. ಯಾಕಂದ್ರೆ ಒಬ್ಬ ಮನುಷ್ಯ ಒಟ್ಟವ್ರಿಗೆ ಮಣದಿರ್ಕಿಲ್ಲ, 25 ವರ್ಷದಾಗ ಒಟ್ಟ ಮಣದಿರ್ಕಿಲ್ಲ. ಆ ಗಿಡದಾಗಿಂದ ಒಂದು ಮಂಗ್ಯ ಬಿದ್ದು ತಿರ್ಕೋತು. ಅವನು ಹೊಲ್ದಾಗ ಒಂದು ಗಿಡದಾಗಿಂದ ಒಂದು ಮಂಗ್ಯ ಬಿದ್ದು ತಿರ್ಕೋತು. ಅಟ್ಟ ನಿವಾಸ ಸಿಕ್ತು. ಪಟ್ನಾದ ಯಾವ PA ಹೋಗಿ ಹೇಳಿದ, ಅವನ ಮ್ಯಾಗ ಕೇಸ್ ರಿಜಿಸ್ಟರ್ ಆಯ್ತು, ಪ್ರಾಣಿ ಹತ್ಯೆ ಮಾಡಿದಾನು ಅಂತೇಳಿ ಅವನ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡಿ ಎಲ್ಲ ಮಾಡಿ ಮುಂದೆ ಅವನು 17 ದಿವಸ ಜೈಲಿಗೆ ಹಾಕ್ಸಿ. ಜೈಲಿಗೆ ಹಾಕಿ ಮತ್ತೆ PSI ವಸೂಲಿ ಮಾಡಿ 5 ಲಕ್ಷ ರೂಪಾಯಿ ತಗೊಂಡಿದ್ದಾಗ ಅವನು ಬಿಡುಗಡೆ ಮಾಡಿ ಮಂಗ್ಯಾನ ಅವನು ಹತ್ಯೆ ಮಾಡ್ತಾನೋ ಅದು ವಾಯುಪುತ್ರ. ನಾವು ದೇವ್ರಂತೇಳಿ ನಾವು ಮಾಡಿಸ್ತೀವಿ, ಮುಸ್ಲಿಮಾನರು ಮಾಡಿಸ್ತಾರೋ, ಎಲ್ಲ ಭೂಮಿಯಾಗಿದ್ದವ್ರು ಎಲ್ಲರೂ ಮಾಡಿಸ್ತೀವಿ ನಾವು. ಆದ್ರೆ ಇವತ್ತು ಆ ಮಟ್ಟಕ್ಕೂ ಹೋಗ್ತಾರ ಅವರು. ಅದಕ್ಕೆ ದಯಮಾಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇವತ್ತು ದಿವಸ ಹಣದ ಪಾಪಿ ಹಣ, ನಾಯಿಯ ಹಾಲು ನಾಯಿ ಮರೆಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅನ್ನುವಂಥ ಮಾತನ್ನು ಹೇಳೋರು. ಈ ನಾಯಿ ಹಾಲ ನಾಯಿ ಮರಿಗೆ ಸಲ್ತೈತೆ, ನಾಯಿ ಮರಿನ ಕುಡಿಬೇಕು. ಏನು ಅಭಿಷೇಕ ಮಾಡಕ್ ಬರ್ತೈತೆ? ಅದ್ರಲ್ಲೇ ಅಭಿಷೇಕ ಮಾಡಕ್ ಬರ್ತೈತೇನೆ? ಬರುದಿಲ್ಲ. ನಾಯಿಯ ಹಾಲು ನಾಯಿ ಮರೆಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವ್ರ ರೀತಿ ಅವರು ದುಡ್ಡು ಅಂದ್ರೆ ಎಲ್ಲಿ ಬೇಕಾದ್ರೆ ಸಿಕ್ಕರು ದುಡ್ಡು ಅಂದ್ರೆ ಮಹತ್ವ. ಆ ಭಾಗದಾಗ ಹೋಗ್ರಿ. ಈಗ ಇವು ಶೆರೆ ಕುಡಿದು ನಿಶೆ ಆಗ್ಬೇಕು. ಅಲ್ಲಿ ಅದೆಲ್ಲ ಒಂದು ಸಣ್ಣ ಗುಳಿಗೆ ಮಾರ್ತಾರೆ, ಆ ಗುಳಿಗೆ ತೊಗೊಂಡ್ರೆ ನಿಶೆ ಆಗಿಬಿಡ್ತೈತಿ. ಚಿಂತಕ ಒಟ್ಟ ಹೇಳಿದ ಗೊತ್ತಾ ಇರೋದು ನಾವು. ಅಂತ ವ್ಯವಸ್ಥೆ ಆ ತಾಲೂಕಿನಲ್ಲಿ ಐತಿ. ಇನ್ನು ನಮ್ಮ ತಾಲೂಕಿನಲ್ಲಿ ಅದನ್ನ ನಾವು ಬರುಗೊಟ್ಟಿಲ್ಲ, ಬರುಗೊಡುದಿಲ್ಲ, ಬರಾಕದ ಅವಕಾಶನೂ ಇಲ್ಲ. ಅದನ್ನು ಬರೀ ಗುಳಿಗೆ ಮಾರೋರ ಕಡೆಯಿಂದ ದಿನ 1 ಲಕ್ಷ ರೂಪಾಯಿ ಹಪ್ತಾ ಹೋಗ್ತದೆ, ದಿನ 1 ಲಾಖ ರೂಪಾಯಿ ಹಪ್ತಾ ಹೋಗ್ತದೆ. ಹಪ್ತಾ ಎಲ್ಲಿಲ್ಲ? ಅರಿವಿ ಅಂಗಡಿ ಅವ್ರಿಗೆ ಹಪ್ತಾ ಐತಿ, ವಕೀಲರಿಗೆ ಹಪ್ತಾ ಐತಿ, ಡಾಕ್ಟರ್ಗೆ ಹಪ್ತಾ ಐತಿ, ನಾವಲಿಗರ ಅಂಗಡಿಗೆ ಹಪ್ತಾ ಐತಿ, ಕಿರಾಣಿ ಅಂಗಡಿ ಅವ್ರಿಗೆ ಹಪ್ತಾ ಐತಿ, ಬಂಗಾರ ಅಂಗಡಿ ಅವ್ರಿಗೆ ಹಪ್ತಾ ಐತಿ, ಟಮ್ಟಮ್ದವ್ರಿಗೆ ಹಪ್ತಾ ಐತಿ. ಈಗೇನೋ ಹೋಗ್ತಾ ಇದೇನು ಗೂಡ್ಸ್ ಗಾಡಿ ಅದಕ್ಕೆ ಹಪ್ತಾ ಐತಿ, ಟ್ರಕ್ಕಿಗೆ ಹಪ್ತಾ ಐತಿ, ಹೋಗವ ಬರೋಂಗ ಹಪ್ತಾ ಇದ್ರೆ ಜನ್ಮ ಇಲ್ಲ. ಮನೇಲಿ ಊರಾಗ ಜಾತ್ರೆ ಆತ, ಭಂಡಾರ ಅವರಲ್ಲಿ ಕೊಂಡು ಹೋಗ್ಬೇಕು. ನೀವು ಬೇಡದವ್ರು ಯಾವ ಭಂಡಾರ ಮಾಡೋಂಗಿಲ್ಲ. ಅದ ಒಬ್ಬರವ್ರು ಭಂಡಾರ ಮಾಡೋರ, ಮತ್ತೆ ಯಾವ ತಗೋಬೇಕು ಅಲ್ಲೇ ತಗೋಬೇಕು. ಅದು ಜಗಳ ಏನೋ ವಿಡಿಯೋ ಏನೋ ಬಂದವು. ಆದರೂ ಸಹಿತ ಅಂಥ ಜನರ ಜೋಡಿ ನಮಗೆ ಸಂವಾದ ಬೇಡ ಅಥವಾ ಚರ್ಚೆ ಬೇಡ. ನಮ್ಮ ಮೊದಲಿಂದ ಹುಕ್ಕೇರಿ ತಾಲೂಕಿನಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲರು, SI ಪಾಟೀಲರು, MP ಪಾಟೀಲರು, ಬಸಗೌಡ ಪಾಟೀಲರು, ದಿವಂಗತ ವಿಶ್ವನಾಥ್ ಕತ್ತಿಯವರು, ಉಮೇಶ್ ಕತ್ತಿಯವರು, ಮಲ್ಲಾರಗೌಡ ಪಾಟೀಲರು, ಅನೇಕ ಜನ ಹಿರಿಯರು ಬೆಳೆದವರು ವ್ಯವಸ್ಥಿತವಾಗಿರ್ತಕ್ಕಂಥ ನಮಗೆ ಮಾರ್ಗ ಹಾಕಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನೀವೆಲ್ಲ ಕೂಡಿ ಬಂದಿದ್ದೀವಿ. ಇಷ್ಟೆಲ್ಲ ಇವತ್ತು ದಿವಸ ನಮ್ಮ ಹಂಜಾನಟ್ಟಿ ಊರಲ್ಲಿ ಅರ್ಧ ಮುಸಲ್ಮಾನರದ, ಅರ್ಧ ಇವತ್ತು ದಿವಸ ಹಿಂದೂಗಳದ. ಒಂದರ ದಿವಸ ನ್ಯಾಯ ನಿಚ್ಚೋಡಿ ಎಂದೂ ಇಲ್ಲ. ಅದನ್ನು ಕಣಿಸಿನಾಗೂ ಊಹೆ ಮಾಡ್ಲಿಕ್ಕೆ ಶಕ್ಕಿಲ್ಲ.
ಆದ್ರೆ ಅವರಾದ್ರೆ ಇಲ್ಲ, ಮೊದಲು ಇಲ್ಲಿ ಬೆಂಕಿ ಹಚ್ಚಬೇಕು, ಬೆಂಕಿ ಹಚ್ಚಿ ತೆನಿ ಸುಟ್ಕೋಬೇಕು, ನಿಮ್ಮ ಜನ್ಮ ಬೆಂಕಿ ಹಚ್ಚಬೇಕು, ಇವೆಲ್ಲ ಕಾರ್ಯಕ್ರಮ ಹಾಕೊಂಡ್ಬರ್ತಾರೆ. ನಮಗೆ ಯಾಕೆ ಆ ಒಂದು ನಿಟ್ಟಿನಾಗ ನಾವೆಲ್ಲ ನಮ್ಮ ಮೈಗೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಈ 28ನೇ ತಾರೀಕಿನ ದಿವಸ ಏನು ತಮ್ಮಲ್ಲಿ ಮತ ಅದಾವ ಅವ್ನು ಕೊಟ್ಟು ನಾವು ಆಶೀರ್ವಾದ ಮಾಡಬೇಕು. ಜೊತೆಗೆ ಕೆಂಪಣ್ಣ ಒಬ್ಬ ಹಿರಿ ಮನುಷ್ಯ, ಒಬ್ಬ ತಿರುಗಾಡಕ್ಕಾಗೋದಿಲ್ಲ. ಅವನ ಜೋಡಿ ಒಂದು 8-10 ಮಂದಿ ಊರವರಾಗಿ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮೂರು ಹಿರಿ ಮನುಷ್ಯ ನಿಂತಾನ, ಅವ್ನಿಗೆ ಆಶೀರ್ವಾದ ಮಾಡಿರಿ. ಏನು ನಿಮ್ಮ ಇಲೆಕ್ಟ್ ಸೊಸೈಟಿ ಕೆಲಸ ಬಗ್ಗಿಸಿದ್ರೆ ನಾವು ಮುಂದೆ ಮಾಡಿಸ್ಕೊಡ್ತೀವಿ ಅಂತ ತಿಳ್ಕೊಂಡು ಅಂಜಾನೆಟ್ಟಿ ಮತ್ತು ಎಲ್ಲಿ ಮುನ್ನೋಡಿ ಎರಡೂ ಊರಲ್ಲಿ ಸಹಿತ ತಾವು ಪ್ರಚಾರ ಮಾಡೋದ್ರ ಮುಖಾಂತರ ಅವನಿಗೆ ಅತಿ ಹೆಚ್ಚಿನ ಮತಗಳು ಬರುವ ಹಾಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದರೊಳಗೆ ಬಹುಶಃ ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಪೆಣಲ್ ಇವತ್ತು ದಿವಸ ಆಯ್ಕೆಯಾಗಿ ಬರಬೇಕು. ಅದನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಒಟ್ಟು 62,000 ಮತದಾನ. ಆ 62,000 ಮತದಾನದಲ್ಲಿ 30,000 ಮತದಾನ ಹುಕ್ಕೇರಿ ಕ್ಷೇತ್ರದಾಗ, 20,000 ಮತದಾನ ಯಮಕನಮಡಿ ಕ್ಷೇತ್ರದಾಗ. ಹೀಗಾಗಿ ಇದೇನು ಚುನಾವಣೆ ಹತ್ತದೇನು ತುರ್ಸಿನಂತ ಹೇಳ್ಕೋದು, ಆದರೆ ಎತ್ತರ ತಪ್ಪಬಾರ್ದು ಮತ್ತು ಎದುರಿಗೆ ನಿಂತವ್ರ ಡಿಪಾಸಿಟ್ ಜಪ್ತ್ ಆಗುವಂಥ ನಿಟ್ಟಿನಲ್ಲಿ ನೀವು ಕೂಡಿ ಕೆಲಸ ಮಾಡಬೇಕು. ಇದನ್ನು ಮಾಡಿ ಒಮ್ಮೆ ಹೊತ್ತು ಒಗದಿವಂದ್ರೆ ಇನ್ನು 40ರಿಂದ 50 ವರ್ಷ ನಮ್ಮ ತಾಲೂಕಿನ ಕಡೆ ಯಾವ ಮಗನೂ ತಿರುಗಿ ನೋಡುವುದಿಲ್ಲ ಅನ್ನೋ ಮಾತ್ರ ಇದೇ ಸಂದರ್ಭ ಹೇಳುತ್ತೆ. ಇಚ್ಛೆ ಪಡೆದಾಗ ಇದು ಕೇವಲ ಚುನಾವಣೆ ಅಲ್ಲ, ನಮ್ಮ ಸಂರಕ್ಷಣೆ, ನಮ್ಮ ಮನೆಯ ಸಂರಕ್ಷಣೆ, ನಮ್ಮ ಓಣಿ ಸಂರಕ್ಷಣೆ, ನಮ್ಮ ಊರಿನ ಸಂರಕ್ಷಣೆ, ನಮ್ಮ ಕ್ಷೇತ್ರದ ಸಂರಕ್ಷಣೆ, ನಮ್ಮ ತಾಲೂಕಿನ ಸಂರಕ್ಷಣೆ, ನಮ್ಮ ಸಂಸ್ಕಾರದ ಸಂರಕ್ಷಣೆ, ನಮ್ಮ ಆಚಾರ ವಿಚಾರದ ಸಂರಕ್ಷಣೆ ನಾವು ಸ್ವತಃ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗೋದ್ರ ಮುಖಾಂತರ ಈ ಒಂದು ಸಂರಕ್ಷಣೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಯಾರು ಇವತ್ತು ಕೈ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಯಾರು ಈ ಉಮೇಶ್ ಕತ್ತಿಯವರು ಆದ ನಂತರ ಇದನ್ನು ನಾವು ಕಬ್ಜಾ ತಗೊಂಡು ಪ್ರಯತ್ನ ಮಾಡಿದ್ದಾರೆ, ಅವರಿಗೆ ತಕ್ಕ ಪಾಠವನ್ನು ಚುನಾವಣೆ ಮುಖಾಂತರ ಉತ್ತರ ಕೊಡೋಣ ಅನ್ನುವಂಥ ಮಾತು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ತಾವೆಲ್ಲ ಎಲ್ಲ ಹಿರಿಯರು, ಯುವಕ ಮಿತ್ರರು, ರೈತ ಬಾಂಧವರು, ಸಹೋದರರು ಎಲ್ಲರೂ ಇವತ್ತು ದಿವಸ ಇಷ್ಟೊಂದು ಜನರು ಭಾಗಿಯಾಗಿದ್ದೀರಿ. ಬರುವ ಒಂದು 28 ಇವತ್ತು ತಾರೀಖು 22, ಇನ್ನು 6 ದಿನ ಆಯ್ತು. 6 ದಿನ ಒಂದು ದಿವಸ ಇದ್ರಾಗ ಹೋಗ್ತೈತೆ, ಅದೇನು ಹೊಟ್ಟಿಗಳಾಗ ಅಂದ್ರೆ ಉಳಿತು 5 ದಿನ. 5 ದಿನ ಅಂದ್ರೆ ಮುಂಜಾನೆ 7ರಿಂದ 11, ಮುಂಜಾನೆ 7ರಿಂದ 11, 3 ಊರ, ಸಂಜೆ ಮುಂದೆ 5ರಿಂದ 8, 3 ಊರ, ಒಂದೊಂದು ತಾಸು ಒಂದೊಂದು ಊರು ತಿರುಗಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿ ಅತಿ ಹೆಚ್ಚಿನ ಮತ ಕೊಟ್ಟು ನಮ್ಮ ಎಲ್ಲ 15 ಅಭ್ಯರ್ಥಿಗಳನ್ನು ಇವತ್ತು ದಿವಸ ವಿಶೇಷವಾಗಿ ಉಮೇಶ್ ಕತ್ತಿಯವರು ರಾಜಕೀಯವಾಗಿ ಬೆಳಿಬೇಕಾದ್ರೆ ಮುಸ್ಲಿಂ ಸಮಾಜದ ಸಹಾಯ ಸಹಕಾರ ಆಶೀರ್ವಾದ ಬಹಳ ದೊಡ್ಡದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮುಸ್ಲಿಂ ಸಮಾಜದ ಸಹಾಯ ಸಹಕಾರ ದೊಡ್ಡದನ್ನು ಗಮನಿಸಿ ಇವತ್ತಿನ ದಿವಸ ನನ್ನ ಸಹೋದರಿಯರನ್ನೇ ಶ್ರೀಮತಿ ನಾಯ್ಕವಾಡಿ ಅವರನ್ನು ಸಹಿತ ನಾವು ಅಭ್ಯರ್ಥಿನಾಗಿ ಮಾಡಿದ್ವಿ. ಯಾಕಂದ್ರೆ ಹಿಂದೆ ಅವ್ರು ಮಾಡಿದ ಉಪಕಾರ, ಉಮೇಶಣ್ಣ ಕತ್ತಿಯವರು MLA ಆಗಬೇಕಾದ್ರೆ 8 ಸಲ MLA ಆಗಬೇಕಾದ್ರೆ ಹುಡುಗಾಟಿಗೆಲ್ಲ ಮತ್ತು ಯಾವ ಪಾರ್ಟಿಯಿಂದ ಎಲ್ಲ ಪಾರ್ಟಿಯಿಂದ ಇವತ್ತು ದಿವಸ ಆರಿಸಿಕೊಟ್ಟಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಮುಸಲ್ಮಾನರ ಉಪಕಾರ ಮರ್ಯಾಕೆ ಬರಂಗಿಲ್ಲ ತಿಳ್ಕೊಂಡು ಇವತ್ತು ಹುಕ್ಕೇರಿಯ ನಮ್ಮ ಸಹೋದರಿ ಶ್ರೀಮತಿ ನಾಯ್ಕವಾಡಿ ಅವರನ್ನು ಸಹಿತ ನಾವು ಈ ಚುನಾವಣೆ ಕಣದಲ್ಲಿ ಇಟ್ಟಿದ್ದೀವಿ. ಅವರಿಗೂ ಸಹಿತ ತಾವು ಮತದಾನ ಮಾಡಿ, ಅದ್ರ ಜೊತೆಗೆ ಜೈನ್ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾವೀರನ ಅಲ್ಲಿಜ್ಗೆ ಅವ್ರನ್ನ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಬೆಳಗ್ಗೆ ಸುಪುತ್ರರಾಗಿರ್ತಕ್ಕಂಥ ಬಾಳಸಾಬನ ನಾಯ್ಕ ಅವ್ರನ್ನ ಇಟ್ಟಿದ್ದೀವಿ. ಸಾಕಷ್ಟು ಜನರನ್ನ ಇಲ್ಲಿ ಇಡೋದ್ರ ಮುಖಾಂತರ ನಿಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಕೆಂಪಣ್ಣ ದೇಸಾಯಿನ ಇಟ್ಟಿದ್ದೀವಿ. ಉದ್ದೇಶ ಇಷ್ಟೇ, ನಾ ಹೇಳುವಂಥ ಪರಿಚಯ ಮಾಡೋದು ಇಷ್ಟೇ, ನಾವು ನಿಮ್ಮ ಜೊತೆಗೆ ಕೂಡಿ ಈಗ ಸದ್ಯಪ್ಪ ನಾಯ್ಕ ಖಾಯಂ ನಿಮ್ಮ ಜೊತೆ ಇದ್ದಾವದ, ಮಾವೀರನ್ನು ನಿಮ್ಮ ಜೋಡಿ ಇದ್ದಾವದ, ಲಾಜಿಮನ್ನು ನಿಮ್ಮ ಜೋಡಿ ಇದ್ದಾವದ, ಹೊರಗಿನವ್ರನ್ನ ಯಾರು ತಂದು ನಾವು ಹಾಕಿಲ್ಲ. ನೀವು ನಿಮ್ಮಲ್ಲಿ ಇವತ್ತು ದಿವಸ ಇರ್ತಕ್ಕಂಥ ಜನರನ್ನ ಇನ್ನೊಬ್ರ ಮನೆಗೆ ನಾವು ಇನ್ನೊಬ್ರ ಬಾಗಿಲ ಬಿಡಾಕ ನಾವು ಹುಕ್ಕೇರಿ ತಾಲೂಕಿನವ್ರು ಹೋಗೋರಲ್ಲ. ನಾವೇನಿದ್ರು ನಮ್ಮ ಸುಖ ದುಃಖ ನಮ್ಮ ತಾಲೂಕಿನ ಜನರನ್ನ, ನಮ್ಮ ಹಿರಿಯರನ್ನ, ನಮ್ಮ ಓ ಅಣ್ಣವರನ್ನ ನಾವು ಕೇಳಿ ನಾವು ಪಡ್ಕೊಳ್ಳುವಂಥ ಜನ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಶೋಭೆ ತಂದಿದ್ದೀರಿ. ಇನ್ನು ನಾಳಿಂದ ತಾವೆಲ್ಲ ಕೆಲಸಕ್ಕೆ ಬೆನ್ನು ಹತ್ತಿರಿ. ಸಂಜು ದೇಸಾಯಿ ಅವರು ಹುಡುಗರದ ಟೀಮ್ ಮಾಡ್ಕೊಂಡು ಒಂದು ಕಡೆ ಅವ್ರ ಆ ಕಡೆ ಆ ಭಾಗದಾಗ ತಿರುಗಾಡಿದ್ರೆ
ಇವತ್ತು ದಿವಸ ಈ ಭಾಗದಲ್ಲಿ ಹಿರಿಯರ ಜೊತೆಗೆ ಇವತ್ತು ದಿವಸ ಕೆಲವಷ್ಟು ಹಳ್ಳಿಗಳಲ್ಲಿ ಕೆಂಪಣ್ಣ ದೇಸಾಯಿ ಎಲಿಮನೋಳಿ ಇದನ್ನ ಕೆಂಪಣ್ಣ ದೇಸಾಯಿ ಅವ್ರು ನೋಡ್ತಾರೆ. ಒಟ್ಟಿನಲ್ಲಿ ಹೇಳ್ತೀನಿ, ಮತ್ತೆ ನೀವು ಅಷ್ಟೇ ಅಲ್ಲ, ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳ್ಬೇಕು. ಸ್ವಾಭಿಮಾನಿ ಪೆನಲ್ಗೆ 15 ಜನ ನಿಂತಾರು, ಯಾವ್ದು ನಿಮ್ಮ ಊರ ಏನ್ ತಿಂಡಿದ್ರು ಸಹಿತ ಸ್ವಾಭಿಮಾನಿ ಪೆನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ವಿಲೇಜ್ ಸೊಸೈಟಿಗೆ ಏನೇ ಕೆಲಸ ಇದ್ರು ಸರ್ವಜ್ಞಾಗ ಫೋನ್ ಮಾಡ್ರಿ, ನಾ ಮಾಡಿಸ್ಕೊಡು ಜಾಬ್ ಇರುತ್ತೆ, ನೀವು ನನ್ನಂಗೆ ಜಾಬ್ ಇರುತ್ತೆ ತಗೋಬೇಕು ಸಹಿತ ಇದೇ ಸಂದರ್ಭದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ 15 ಜನ ಅಭ್ಯರ್ಥಿಗಳ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ